ನಂಬಿಕೆ ಕುಗ್ಗಿ ಹೋಗುತ್ತೆ. ಯಾವಾಗ ನಿಮ್ಮ ನಂಬಿಕೆ ಕುಗ್ಗಿ ಹೋಗುತ್ತೋ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯಲ್ಲ, ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಲ್ಲ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಂಬಿಕೆಯಲ್ಲಿ ಯಾವಾಗ ದೃಢವಾಗಿ ನಿಲ್ತಿರೋ ನಿಮ್ಮ ಜೀವಿತದಲ್ಲಿ ದೇವರ ದೊಡ್ಡವಾದ ಕಾರ್ಯ ಮಾಡ್ತಾರೆ. ಫಸ್ಟ್ ಫೌಂಡೇಶನ್ ಏನಂದ್ರೆ ನಿಜವಾದ ದೇವರು ಇದ್ದಾರೆ, ಆತನ ಮೇಲೆ ನಂಬಿಕೆ ಇಡಲ್ಲ ಪಡಬೇಕು. ನಂಬಿಕೆ ಅಂದ್ರೆ ಬರೇ ನಂಬಿಕೆ ಅಲ್ಲ, ಆತನ ಮೇಲೆ ನಂಬಿಕೆ ಇಟ್ಟು ಪೂರ್ಣ ಮನಸ್ಸು ಪೂರ್ಣ ಹೃದಯ ಅದರ ಮೇಲೆ ಕಾರ್ಯದಲ್ಲಿ ನಿಲ್ಲಲ್ಲ ಪಡಬೇಕು. ತಿಮೋತಿ ಹಾಲೆಲೆಸು ಪೌಲನು ಹೇಳ್ತಾ ಇದ್ದಾನೆ ತಿಮೋತಿಗೆ, ಹಾಲೆಲೆಯ ಸ್ತೋತ್ರ. ತಿಮೋತಿ ಸೇವೆ ಮಾಡ್ತಾ ಇರ್ಬೇಕಾದ್ರೆ 2ನೇ ತಿಮೋತಿ ಬರೆದ ಪುಸ್ತಕದಲ್ಲಿ ಏನೆಲ್ಲ ನಾವು ಕಾಣಲ್ಪಡ್ತೀರಿ, ಅಪ್ಪ ತಿಮೋತಿ ನೀನು ಕೊಟ್ಟಿರೋ ವಾಗ್ದಾನದಲ್ಲಿ ನಂಬಿಕೆ ಇಡು. ಯಾರು ಏನೇ ಇರಲಿ, ಯಾರು ಏನೇ ಮಾಡ್ಲಿ, ನೀನು ಆ ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡು. ದೇವರ ತಕ್ಕ ಸಮಯದಲ್ಲಿ ನೀನು ವಾಗ್ದಾನ ನೆರವೇರಿಸ್ತಾರೆ ಅಂತ ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾರೆ. ಹಾಲೆಲೆಯ ಸ್ತೋತ್ರ. ಏನಕ್ಕೆ ಕಾರ್ಯ ಹೇಳ್ತಾ ಇದಾರೆ ಅಂದ್ರೆ, ತಿಮೋತಿ ಬಂದು ಒಂದು ಯೌವನಸ್ಥರ ಹುಡುಗ ಆಗಿರ್ತಾನೆ. ಈತನು ಹಾಲೆಲೆಯ ಸ್ತೋತ್ರ ಸೇವೆ ಮಾಡಬೇಕಾದ್ರೆ ಅನೇಕ ಕಾರ್ಯಗಳು ಬರುತ್ತೆ. ಅನೇಕರು ಇವನ್ ನೋಡಿ ಹಿಂದಿಸ್ತಾರೆ, ಇವನ್ ನೋಡಿ ಅನೇಕರು ಇದ್ದಾರೆ. ಯಾಕಂದ್ರೆ ತಂದೆ ಒಂದು ಜಾತಿ, ತಾಯಿ ಒಂದು ಜಾತಿಯಿಂದಲೇ ಹುಟ್ಟಪಟ್ಟವನು ಈ ತಿಮೋತಿನ ಆಗಿರ್ತಾನೆ. ಈ ತಿಮೋತಿನ ಜೀವಿತದಲ್ಲಿ ತಗೊಳ್ಳಪಡಬೇಕಂದ್ರೆ ಕಷ್ಟದಿಂದ ಅವನು ಮೇಲೆ ಬಂದಿರ್ತಾನೆ. ಕಷ್ಟದಿಂದ ಬಂದು ಹಾಲೆಲೆಯ ಸ್ತೋತ್ರ ಪೌಲನಿಗೆ ಸೇವಕನಾಗಿ ಇವನು ಆತನ ಪೌಲನಿಗೆ ಶಿಷ್ಯನಾಗಿ ನಿಂತಿರ್ತಾನೆ. ನಂಬಿಗಸ್ತನಾಗಿ ನಿಂತಾಗ ಪೌಲನ್ ಏನ್ ಮಾಡ್ತಾನೆ, ಈತನ ಮೇಲೆ ಅಭಿಷೇಕ ಇಟ್ಟು ಹೋಗು ಸೇವೆ ಮಾಡಂತ